ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಫ್ರೆಂಡ್ಸ್, ಇವತ್ತು ನಾವು ಡೆಕತ್ಲಾಂಗ್ ಬಂದಿದ್ವಿ. ಸ್ವಲ್ಪ ಜಿಮ್ ವೇರ್ ಎಲ್ಲ ಶಾಪ್ ಮಾಡೋದಿತ್ತು, ಶೂಸ್ ತೊಗೋಬೇಕಿತ್ತು, ಜೊತೆಗೆ ಜಾಕೆಟ್ಟು, ನೀಡ್ಸ್ ಏನಿದೆ ಅದನ್ನೆಲ್ಲ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ನವೀನ್ ಇಬ್ಬರು ಕೂಡ ಬಂದಿದ್ವಿ. ಇಲ್ಲಿ ಎಲ್ಲವೂ ಸಿಗುತ್ತೆ, ಸ್ಪೋರ್ಟ್ಸ್ ವೇರ್ ಏನೇನು ಬೇಕು ಅದೆಲ್ಲ ಸಿಗುತ್ತೆ. ಹಾಗಾಗಿ ನೋಡ್ಬಿಟ್ಟು ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತೊಗೊತಾ ಇದ್ದೀವಿ. ಮುಂಚೆ ಆಗಿದ್ರೆ ಹುಡುಗರುಗಳೆಲ್ಲ ಒಬ್ಬೊಬ್ಬರೇ ಅಥವಾ ಫ್ರೆಂಡ್ಸ್ಗಳ ಜೊತೆ ಜಿಮ್ಗೆ ಹೋಗ್ತಾಯಿದ್ರು. ಮದುವೆ ಆದಮೇಲೆ ಹೆಂಡತಿ ಕರ್ಕೊಂಡು ಜಿಮ್ಗೆ ಹೋಗೋ ಪರಿಸ್ಥಿತಿ ಇದೆ. ಈಗ ನಾನು ನನ್ನ ಹೆಂಡತಿ ಕರ್ಕೊಂಡು ಜಿಮ್ಗೆ ಹೋಗ್ತಾ ಇದ್ದೀನಿ. ಏನು ರಮ್ಯಾ, ನನಗೆ ನಿಮ್ಮದೇ ಚಿಂತೆ ನನಗಿಂತನೂ. ಏಕೆ? ನನಗೆ ನಿಮ್ಮ ಹೊಟ್ಟೆ ಸಣ್ಣ ಆಗಬೇಕು. 3 months ಚಾಲೆಂಜ್ ತೊಗೊಂಡಿದ್ದೀನಿ. ಹೊಟ್ಟೆ ನಿಜ ನನ್ನ ಫಿಸಿಕಲಿ ದಪ್ಪ ಇಲ್ಲದೆ ಇರೋದ್ರಿಂದ ಹೊಟ್ಟೆ ಮಾತ್ರ ದಪ್ಪ ಆದರೆ ಚೆನ್ನಾಗಿರಲ್ಲ. ಕೈಕಾಲು ಸಣ್ಣ, ಹೊಟ್ಟೆ ದಪ್ಪ ಆ ಥರ ಕಂಡುಬಿಡ್ತೀನಿ. ಸೊ ಫಿಸಿಕಲಿ ಫಿಟ್ ಆಗಬೇಕು ಅಂದರೆ ಹೊಟ್ಟೆ ಸ್ವಲ್ಪ ಏನೋ ಒಂದು 5 kg ಸಣ್ಣ ಆಗಬೇಕು. ನಾನಷ್ಟೇ ಸಣ್ಣ ಆಗ್ತೀನಿ. ಜಿಮ್ಗೆ ಹೋದರೆ ಎಲ್ಲ ಆಗುತ್ತೆ. ಬೆಳಿಗ್ಗೆ ಟೈಮು ವಾಕ್ ಹೋಗಬೇಕು. ಬೆಳಿಗ್ಗೆ ಟೈಮ್ ವಾಕು, ಸಂಜೆ ಟೈಮ್ ಜಿಮ್ಮು ಮಾಡಿದ್ರೆ. ನಾನು ಹೆಂಡತಿಗೆ ಇವತ್ತು 3,000 ಕೊಟ್ಟು ಶೂ ಕೊಡಿಸಿದ್ದೀನಿ. ಎಂಜಾಯ್ ಮಾಡುವಂತ. ಸಕ್ಕತ್ ಕಂಫರ್ಟಬಲ್ ಆಗಿರುತ್ತೆ ಅಲ್ವಾ? ರನ್ನಿಂಗ್ ಶೂ ಇದೆ ಆ್ಯಕ್ಚುಲಿ. ಚೆನ್ನಾಗಿದೆ, ಕಲರ್ ಎಲ್ಲ ಚೆನ್ನಾಗಿದೆ. ನೋಡೋಣ. ಓಕೆ, ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್. ಈಗ ನಾವು ಹೊರಟಿದ್ದೀವಿ. ಆ್ಯಕ್ಚುಲಿ ನಾವು ಎಷ್ಟೊತ್ತಿಗೆ ಕೇಳಿಸ್ಕೊ, ಇವತ್ತು ಹೋಗ್ತಾರ ಜೋಶು. ನಾಳೆ ಹೋಗ್ಬೇಕಾದ್ರೆ ಇರುತ್ತೆ ಇಲ್ಲ ಅಂತ ನಮಗೆ ಗೊತ್ತಿಲ್ಲ, ಬಟ್ ಇರಲಿ ಅಂತ ಅನ್ಕೋತೀವಿ. ಇಲ್ಲ, ಅದೆಷ್ಟೇ ಕಷ್ಟ ಆದರೂ ಬಿಡೋ ಮಾತೇ ಇಲ್ಲ. ನೆವರ್ ಗಿವ್ ಅಪ್. ಈ ಹೊಟ್ಟೆನ ಕರಗಿಸ್ಲೇಬೇಕು. ನಾನು ಅಷ್ಟೇ, ನನ್ನ ಬೆಲ್ಲಿನ ತೋರಿಸು. ಈಗ ಎಷ್ಟಿದೆ ಇದೆ? 3 months ಆದರೂ ನಾನು ಹಂಗೆ ಹಿಡ್ಕೊಳ್ಳೋ, ಹಂಗೆ ಹಿಡ್ಕೊ. ನಾನು ತಿರುಗಿದ್ದೀನಿ ನೋಡಿ. ಇದು ಈ ಚೆಸ್ಟ್ ಲೆವೆಲ್ಗೆ ಬರಬೇಕು. ಅಟ್ಲೀಸ್ಟ್ ಇಷ್ಟು ಬರಬೇಕು, ಸಾಕು. ನಂದು ಇದೆ, ಆದರೆ ಇವ್ರು ಅಷ್ಟಿಲ್ಲ. ಇನ್ಮೇಲೆ ನಾನ್ ವೆಜ್ ಬಂದು ಮಾಡ್ತೀನಿ. ನೋಡೋಣ. ಫಸ್ಟ್ ಡೇ ಎಲ್ಲ ಹಿಂಗೆ ಜೋಶಲ್ಲೇ ಹೋಗೋದು, ಅದಾದಮೇಲೆ ನೆಕ್ಸ್ಟ್ ಡೇ ಎದ್ದು ಹೋಗೋದಲ್ಲ. ಸಂಜೆ ಆದರೆ ಆಲ್ರೆಡಿ ಎದ್ದಾಗಿರ್ತದೆ. ಬೆಳಿಗ್ಗೆ ಹೊತ್ತು ವಾಕ್ ಹೋಗ್ಬೇಕು ರಮ್ಮಿ. ಪ್ಲೀಸ್ ½ an hour ಆಗಲಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ನಾವು ಹೋಗ್ತಿರೋಂಥ ಜಿಮ್ ಬಂದು ಮಸಲ್ ಲ್ಯಾಬ್ ಅಂತ ಅಂದ್ಬಿಟ್ಟು, ಇದು ನಮ್ಮ ಮನೆಯಿಂದ ತುಂಬಾ ನಿಯರಲ್ಲೇ ಇದೆ. ನಾವೀಗ ಬಂದ್ವಿ. ಫಸ್ಟ್ ಡೇ ಹೇಗೋ ಏನೋ ಅಂತ ಸ್ವಲ್ಪ ಒಂಥರ ಆಗ್ತಾ ಇರುತ್ತೆ. ಅಂದರೆ ನಮ್ಗಲ್ಲಿ ಇನ್ನೂ ಅಡ್ಜಸ್ಟ್ ಆಗಿರಲ್ಲ ಏನು ಹಿಂಗೆ ಅಂತ ಅಂದ್ಕೊಂಡು. ನಾವು ಬಂದಾಗ ಆಲ್ಮೋಸ್ಟ್ 7:10 ಆಗಿತ್ತು. 6:50 ಆ ಥರ ಟೈಮ್ ಆಗಿತ್ತು. ಬಂದು ಕೂತ್ಕೊಂಡಿದ ತಕ್ಷಣ ಅವರು ಲಾಗಿನ್ ಮಾಡೋದಕ್ಕೆಲ್ಲ ಹೇಳಿದ್ರು. ಅದೆಲ್ಲ ಮಾಡ್ಬಿಟ್ಟು ನಾನು ಹೆಂಗಪ್ಪ ಮಾಡ್ತೀನಿ ಇಲ್ಲಿ, ಏನು ಕತೆ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೆ. ಮುಗೀತು. ಫಸ್ಟ್ ಡೇ ಜಿಮ್ ಹೆಂಗಿತ್ತು? ನಾನು ಯಾವ ರೇಂಜಿಗೆ ಸ್ವೆಟ್ ಆಗಿದ್ದೀನಿ ಅಂತ ನೋಡ್ತಾ ಇರ್ಬೋದು. ಪರವಾಗಿಲ್ಲ, ವರ್ಕೌಟ್ ಮಾಡಿದ್ಯಾ? ಎಸ್. ನಾನು ಹೇಗೆ ಮಾಡಿದೆ? ಈಗಂತೂ ಸಿಕ್ಕಾಬಟ್ಟೆ ಬಾಡಿ ಪೇನ್ ಬರುತ್ತೆ. ಇಲ್ಲ, ಅಷ್ಟೊಂದೇನು ಮಾಡಿಸಿಲ್ಲ ಇವತ್ತು. ಅಂದ್ರೂ ಪೇನ್ ಬರುತ್ತೆ. ನಾವು ಅದನ್ನ ಎಕ್ಸರ್ಸೈಸ್ ಮಾಡೇ ಇಲ್ಲ. ಇಷ್ಟು ಮಾಡಿರೋದಕ್ಕೆ ಬಂದೇ ಬರುತ್ತೆ. ನಾನು ಸ್ವಲ್ಪ ಎಫರ್ಟ್ ಹಾಕಿ ಮಾಡಿದೆ. ನಾನು ಅಷ್ಟೊಂದೆಲ್ಲ ಹಾಕಿಲ್ಲ ಗುರು. ನನಗೆ ಆಯ್ತಾನೆ ಎಲ್ಲ ಕೈ ಕಾಲೇ ಅಲ್ಲರ್ಸಕ್ಕಾಯ್ತಲ್ಲ. ಹೆಂಗನ್ನಿಸ್ತು? ಫ್ಲಾಟ್ ಹೆಂಗನ್ನಿಸ್ತು? ಶಿಲ್ಪಾ ಶೆಟ್ಟಿ ಥರ ಆಗ್ಬಿಡ್ಬೇಕು. ಶಿಲ್ಪಾ ಶೆಟ್ಟಿ ಎಷ್ಟು ಫ್ಲಾಟ್ ಆಗಿದೆ ಅವರು ಬಾಡಿ, ಎಷ್ಟು ಚೆನ್ನಾಗಿದೆ. 50 ವರ್ಷ ರಮ್ಯಾ, ನಿನಗಿಂತ 20 ವರ್ಷ ದೊಡ್ಡವರು. ಅಪ್ಪ ನಿಜವಾಗ್ಲಿ ಫ್ರೆಂಡ್ಸ್, ಮಾಡ್ಬೇಕಾದ್ರೆ ಯಾವಳಗ್ ಬೇಕು ಹೋಗ್ಬಿಡೋಣ, ಮನೆಗೆ ಹೋಗ್ಬಿಡೋಣ, ಸಾಕು. ಆಮೇಲೆ ಇನ್ನೊಂದು ಅನಿಸುತ್ತೆ ಗೊತ್ತಾ, ತಿನ್ನೋದು ಸಾಕು, ಈ ವರ್ಕೌಟ್ ಮಾಡೋದು ಸಾಕು ಅನ್ಸ್ಬಿಡ್ತೀವಿ ಒಂದೊಂದ್ಸಲ. ನಾನ್ ವೆಜ್ಜು, ಇಷ್ಟವಾಗಿರೋ ಸ್ವೀಟ್ಸ್ಗಳು, ಅದು ಇದು ತಿನ್ಬಿಡೋದು ನನಗಂತೂ ಆಯ್ತಾ ಇಲ್ಲ. ಮಲ್ಕೊಂಬಿಟ್ರೆ ಸಾಕು ಅನ್ಸ್ಬಿಡೈತೆ ನನಗೂ. ಆಕ್ಟಿವ್ ಆಗಿರ್ಬೇಕು ನಾವು. ವಾಟ್ರು ಆ್ಯಕ್ಟಿವ್ ಆಗಿರಬೇಕು. ಫಿಸಿಕಲಿ ಆ್ಯಕ್ಟಿವ್ ಆಗಿರಬೇಕು. ಬನ್ನಿ ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗೋಣ. ಫ್ರೆಂಡ್ಸ್, ಜಿಮ್ಮಿಂದ ಬಂದು ಫ್ರೆಶ್ ಅಪ್ ಆಗಿ ನನಗೆ ಈ ನೈಟಿ ಹಾಕ್ಕೊಂಬಿಟ್ರೆ ಈ ಗೌನ್ನ ಒಂಥರ ಸಮಾಧಾನ ಆಯಿತಾ. 1-2 ಇಟ್ಕೊಂಡಿದ್ದೀನಿ. ನನಗೆ ನೈಟ್ ಹೊತ್ತು ಮಲಗಬೇಕಾದ್ರೆ ತುಂಬ ಕಂಫರ್ಟಬಲ್ ಅನಿಸುತ್ತೆ. ಇದು ಫೀಡಿಂಗ್ ಮೆಟರ್ನಿಟಿ ಡ್ರೆಸ್ಸು. ಫೀಡ್ ಮಾಡಿಸಲ್ಲ, ಬಟ್ ಸ್ಟಿಲ್ ನಾನು ಇದನ್ನು ಹಾಕ್ಕೊತೀನಿ ರಾತ್ರಿ ಮಲಗಬೇಕಾದ್ರೆ. ನನಗೆ ಈಗ ಇನ್ಯಾವ ಡ್ರೆಸ್ ಹಾಕಿದ್ರೂ ಕೂಡ ಇಷ್ಟು ಕಂಫರ್ಟಬಲ್ ಆಗಿ ಇರೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಇದನ್ನು ಇನ್ನೂ ಯೂಸ್ ಮಾಡ್ತೀನಿ.
ನವೀನ್ ಹೇಳ್ತಾ ಇರ್ತಾರೆ ಹಾಕೋಬಿಡ ಕಣೆ ಅದನ್ನು ಅಂತ ಅಂದ್ಬಿಟ್ಟು. ಬಟ್ ನಂಗೆ ರಾತ್ರಿ ಮಲಗಬೇಕಾದ್ರೆ ಆರಾಮಾಗಿರ್ಬೇಕಂತ ಅಂದರೆ ನಿಜವಾಗ್ಲೂ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಇವತ್ತು ವರ್ಕೌಟ್ ಮಾಡಿ ಸ್ವಲ್ಪ ಬಾಡಿ ಪೇನ್ ಬಂದಿದೆ, ನಾಳೆಗೆ ಇನ್ನೂ ಇದೆ ಆಯಿತಾ. ಈಗ ಅಡುಗೆ ಮಾಡಬೇಕು, ಚಿಕನ್ ತಂದಿದ್ದಾರೆ. ಈಗ ಚಿಕನ್ ಗ್ರೇವಿ ಮತ್ತು ನಮ್ಮ ಅಥರ್ವ ಪರೋಟ ಬೇಕು ಅಂತ ಕೇಳ್ತಾ ಇದ್ದ, ಪರೋಟ ಹಾಕ್ಕೊಡ್ಬೇಕು. ಸಿಂಪಲಾಗಿ ಒಂದು ಗ್ರೇವಿನ ಮಾಡಿಬಿಡ್ತೀನಿ, ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು. ಜೊತೆಗೆ ಇನ್ನು ಪ್ರೋಟೀನ್ಸ್ ಎಲ್ಲ ತೊಗೊಬೇಕಲ್ವ, ಅದಕ್ಕೋಸ್ಕರ ಎಗ್ಗೆಲ್ಲ ನಮ್ಮನೆ ಯೂಶ್ವಲಿ ಎಗ್ ಯಾವಾಗಲೂ ಡೈಲಿ ಇರುತ್ತೆ, ತೊಗೊತಾ ಇರ್ತೀವಿ. ಬಟ್ ನಾವೇನು ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಬಂದಿಟ್ಟಿದ್ದಾರೆ ಇವಾಗ. ಸೊ ನಮ್ಮ ಬಾಡಿಗೆ ಪ್ರೋಟೀನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ವರ್ಕೌಟ್ ಮಾಡೋ ಟೈಮಲ್ಲಿ. ಕೆಲವ್ರಿಗೆ ಅನಿಸ್ಬೋದು ಬೇಕಾ ಇದೆಲ್ಲ ಮ್ಯಾನೇಜ್ ಮಾಡಿಕೊಂಡು ಮಕ್ಕಳು ಕೆಲಸ ಜೊತೆಗೆ ಜಿಮ್ಮು ಅಂತೆಲ್ಲ ಮಾಡೋ ಅವಶ್ಯಕತೆ ಇದೆಯಾ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ನಾವೆಲ್ಲೋ ಈ ಒಂದು ಓಡು ಜರ್ನಿ, ಜೀವನ ಪೂರ್ತಿ ಮಕ್ಕಳು ನೋಡ್ಕೋ, ಗಂಡನ ನೋಡ್ಕೋ, ಮನೆ ಕೆಲಸ ಮಾಡು, ಹೊರಗಡೆ ಹೋಗಿ ದುಡ್ಕೊಂಡು ಬಾ, ಸಂಪಾದನೆ ಮಾಡು, ಆಸ್ತಿ ಮಾಡು, ಚಿನ್ನ ತಗೋ, ಅದು ತಗೋ, ಇದು ತಗೋ, ಅದು ಮಾಡು ಅನ್ನೋಷ್ಟರಲ್ಲಿ ನಮ್ಮದು ಆಯಸ್ಸೆ ಮುಗ್ದೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ನಾವೆಲ್ಲೋ ಒಂದು ಕಡೆ ನಮ್ಮ ಒಂದು ಬಾಡಿ ಫಿಟ್ನೆಸ್ನ ಕಾಪಾಡ್ಕೊಳ್ಳೋದ್ರಿಂದ ಮತ್ತು ನಮ್ಮ ಬಾಡಿನ ಹೆಲ್ದಿಯಾಗಿ ಇಟ್ಕೊಳ್ಳೋದ್ರಿಂದ ಇರೋಷ್ಟು ದಿನ ನಮಗೊಂದು ಸಮಾಧಾನ ಸಿಗುತ್ತೆ ಆಯಿತಾ. ನಮಗೆ ಹೀಗೆ ಇರಬೇಕು ಅಂತ, ನನಗೆ ಬೇರೆಯವ್ರ ವಿಷಯದಲ್ಲಿ ಹೇಗೆ ಅಂತ ಗೊತ್ತಿಲ್ಲ, ಬಟ್ ನಾನು ಯಾವತ್ತೂ ಯಾವ ಥರ ಯೋಚನೆ ಮಾಡ್ತೀನಿ ಅಂದರೆ ನನ್ನ ಜೀವನ ನಂದು, ನಾನಷ್ಟೇ ನಿರ್ಧಾರ ತೊಗೊಬೇಕು. ಇಲ್ಲಿ ನಾನು ಯಾರ ಒಪಿನಿಯನ್ನು ಕೂಡ ನಾನು ಕನ್ಸಿಡರ್ ಮಾಡೋದಿಲ್ಲ ಆಯಿತಾ. ನನಗೇನು ಅನಿಸುತ್ತೆ ನಾನು ಅದನ್ನು ಮಾಡ್ತೀನಿ. ಕೆಲವರು ಹಾಗೆ ಅಂದ್ಕೊಂಡ್ರೆ ನಾನೇನೂ ಮಾಡೋಕ್ಕಾಗೋದಿಲ್ಲ. ನಮಗೆ ಯಾವಾಗಲೂ ಏನು ಗೊತ್ತಾ, ಕುತ್ಕೊಂಡು ಫೋನ್ ನೋಡಿಕೊಂಡು, ರೀಲ್ಸ್ ನೋಡಿಕೊಂಡು, ಇನ್ನೊಂದು ನೋಡಿಕೊಂಡು, ಅಥವಾ ಹರಟೆ ಹೊಡ್ಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಪಾಸ್ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಕೆಲವು ಸಲ. ಬಟ್ ಅದರಲ್ಲಿ 1 ಅವರ್ ಜಿಮ್ಗೆ ಹೋಗಿ ವರ್ಕ್ ಮಾಡ್ಕೊಂಡು ಬಂದರೆ ನಿಜವಾಗ್ಲೂ ಯಾವ ಥರ ಫೀಲ್ ಆಗುತ್ತೆ ಅಂದರೆ, ಬಾಡಿ ಪೇನ್ ಬರೋದು ಅದು ನೆಕ್ಸ್ಟು, ಬಟ್ ನಾವು ತುಂಬ ಆ್ಯಕ್ಟಿವ್ ಆಗಿರ್ತೀವಿ. ಬಟ್ ಸ್ಟಾರ್ಟಿಂಗಲ್ಲಿ ನಿಜ ಕಷ್ಟ ಆಗುತ್ತೆ, ಆಗಲ್ಲ ಅಂತ ನಾನು ಹೇಳೋದೇ ಇಲ್ಲ, ತುಂಬ ಕಷ್ಟ ಆಗುತ್ತೆ. ಮಸಲ್ ಪೇನ್ ಯಾವ ರೇಂಜಿಗೆ ಬರುತ್ತೆ ಅಂತ ಅಂದರೆ ತುಂಬ ಚೆನ್ನಾಗಿ ಮಸಲ್ ಪೇನ್ ಬರುತ್ತೆ. ಬಟ್ ಅದನ್ನೆಲ್ಲ ನಾವು ಮಾಡಿಕೊಂಡು ಮಾಡೋದಿದೆಯಲ್ಲ, ನಮ್ಮ ಬಾಡಿನ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡೋದಿದೆಯಲ್ಲ, ಅದು ನಮ್ಮ ಮುಂದೆ ಇರೋವಂಥ ಟಾಸ್ಕ್. ಸೊ ನಾನು ಯಾವಾಗಲೂ ಅದೇ ಥರ ನನಗೇನು ಅನಿಸುತ್ತೆ ನಾನು ಅದನ್ನು ಮಾಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ನನ್ನ ಗಂಡ ಎಲ್ಲ ವಿಷಯದಲ್ಲೂ ಕೂಡ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಆ್ಯಂಡ್ ನಾವು ಒಬ್ಬರೇ ಹೋಗಿದ್ರೆ ನಿಜವಾಗ್ಲೂ ಸ್ವಲ್ಪ ಕಷ್ಟ ಅನಿಸ್ತಾ ಇತ್ತೇನೋ, ಬೋರ್ ಆಗ್ತೈತೇನೋ. ಒಬ್ಬರೇ ಅಂತಾನೆ ಹೋಗೋಕ್ಕಾಗಲ್ಲ, ಜೊತೆಗೊಬ್ರು ಕಂಪ್ನಿ ಇರಬೇಕು. ಅದರಲ್ಲೂ ರಮ್ಯಾ ನವೀನ್ ಅದು ಹೆಸರಲ್ಲಿ ಇರೋ ಥರ ನಾವಿಬ್ಬರು ಒಟ್ಟಿಗೆ ಇದ್ದರೆ ನಾವು ಏನು ಬೇಕಾದರೂ ಮಾಡ್ತೀವಿ ಅಂತ ಒಬ್ರನ್ನೊಬ್ರು ಪುಷಪ್ ಮಾಡ್ಕೊಂಡು ಮೋಟಿವೇಟ್ ಮಾಡ್ಕೊಂಡೆ ಮಾಡು ಆಗುತ್ತೆ, ನಾವು ಕ್ವಿಟ್ ಮಾಡಂಗಿಲ್ಲ ಅನ್ಕೊಂಡು ಮಾಡೋದಿದೆಯಲ್ಲ ಆಯ್ತಾ. ಸೊ ಹಂಗೆಲ್ಲ ಮಾಡಿಕೊಂಡು ಮನ್ಸು ಮಾಡಿದ್ರೆ ಮನುಷ್ಯನ್ಕಿಂತ ದೊಡ್ಡದೇನಿಲ್ಲ. ಯಾವುದಾದ್ರೂ ಕಷ್ಟ ಆಗೇ ಆಗುತ್ತೆ, ಸುಲಭ ಅಲ್ವೇ ಅಲ್ಲ. ಬಟ್ ನನಗೆ ನನ್ನ ಫ್ಯಾಮಿಲಿ ಸಪೋರ್ಟ್ ಇದೆ, ನಮ್ಮ ಅಮ್ಮನ ಸಪೋರ್ಟ್ ಇದೆ, ಮಕ್ಕಳು ನೋಡ್ಕೊಳ್ಳೋದ್ರಲ್ಲಿರ್ಬೋದು, ಅಥವಾ ನನ್ನ ಗಂಡ ನನಗೆ ಸಪೋರ್ಟ್ ಮಾಡೋದ್ರಲ್ಲಿರ್ಬೋದು. ಹಾಗಾಗಿ ಹೇಗೋ ನಾನು ಅಂದ್ಕೊಂಡಿರೋದನ್ನೆಲ್ಲ ಲೈಫಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ಮುಟ್ಟಿದ್ರು ನೋವುತ್ತೆ ಗೊತ್ತಾ, ಸೀರಿಯಸ್ಲಿ. ಅದು ಒಂದೊಂದ್ಸಲ ಅನ್ಸುತ್ತೆ ಅದರಲ್ಲಿ ವರ್ಕೌಟ್ ಮಾಡ್ಬೇಕಾದ್ರೆ ಅನ್ಸೋದು ತಿನ್ನೋದು ಸಾಕಲ್ಲ, ಬಿಡ್ತಾ ಇಲ್ಲ ಅನ್ಸುತ್ತೆ. ಒಂದೊಂದ್ಸಲ ಅನ್ಸುತ್ತೆ ಸುಮ್ಮನೆ ತಿನ್ಬಿಡ್ತೀವಿ, ಏನು ಸಿಗ್ತೆ ಎಲ್ಲ ತಿಂತೀವಿ, ಸ್ವೀಟು ಹಾಳು ಇರೋದೊಂದು ಲೈಫು ತಿನ್ಬಿಡೋದು ಅಂತ ಒಂದ್ಸಲ ಅನ್ಸುತ್ತೆ. ಇನ್ನೊಂದ್ಸಲ ಹೋಗಿ ವರ್ಕೌಟ್ ಮಾಡ್ಬೇಕಾದ್ರೆ ಅನ್ಸುತ್ತೆ ಸ್ವಲ್ಪ ಕಡಿಮೆ ತಿಂದ್ರೆ ಸ್ವಲ್ಪ ಕಮ್ಮಿ ವರ್ಕೌಟ್ ಮಾಡ್ಬೋದು. ಅವ್ರು ಹೇಳೋದು ಅಷ್ಟೇ, ಈಗ 4 ಇಡ್ಲಿ ತಿಂತಿದ್ರ 3 ಇಡ್ಲಿ ತಿನ್ನಿ. ಸ್ವಲ್ಪ ಡಯಟ್ ಕೂಡ ಮಾಡ್ಬೇಕಾಗುತ್ತೆ ನಾವು. ಶುಗರು ಎಲ್ಲ ಟಚ್ ಮಾಡಂಗಿಲ್ಲ. ಟೀ ಕಾಫಿ ನಂಗೆ ಅಭ್ಯಾಸ ಇಲ್ವೇ ಇಲ್ಲ. ಸೊ ಆ ವಿಷಯದಲ್ಲಿ ನನಗೆ ಸ್ವಲ್ಪ ಈಸಿ ಆಗುತ್ತೆ. ಅದೇ ಅವರು ಅಷ್ಟೇ, ಅವರು ಕುಡಿಲೇಬೇಕು ಅಂತ ಅವ್ರು ಯಾವುದೇ ಆದ್ರೂ ಅಷ್ಟೇ. ಸೊ ಸ್ವಲ್ಪ ಈಸಿ ಆಗುತ್ತೆ. ಈಗ ಬೇಗ ಕ್ವಿಕ್ಕಾಗಿ ಅಡುಗೆ ಮಾಡ್ಬೋಣ, ಆಗಲೇ ಟೈಮ್ ಆಗಿಬಿಟ್ಟಿದೆ. ಸೊ ಗ್ರೇವಿ ಮಾಡಿಬಿಡ್ತೀನಿ ಬೇಗ. ನಾನು ಇದಕ್ಕೆ ಹೋಗೋದಕ್ಕೆ, ಜಿಮ್ಗೆ ಹೋಗೋದಕ್ಕೆ ಕಾರಣ ಏನು ಹೇಳು? ಆ ಒಂದು ರೆಸಾರ್ಟ್ಗೆ ಹೋದಾಗ ಒಂದು ವಿಡಿಯೋ ಮಾಡಿದ್ವಲ್ಲ, ಆ ಸ್ವಿಮ್ಮಿಂಗ್ ಪೂಲಲ್ಲಿ, ಅದ್ರಲ್ಲಿ ಹೊಟ್ಟೆ ಇಷ್ಟು ಅಪ್ಪ ಕಂಡೈತಲ್ಲ ಅವ್ರಿಗೆ ಒಂಥರ. ನಾನು ಹೇಳ್ತಾ ಇದ್ದೆ, ಅವ್ರಿಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಬಟ್ ಈಗ ಬೆಳ್ಳಿ ಬಟ್ಟನ್ನು ಹಿಂಗೆ ಅಂಟ್ಕೊಂಡ್ಬಿಟ್ಟೈತೆ ಬಟ್ಟೆ. ಬನ್ನಿ, ಒಟ್ನಲ್ಲಿ ಹೆಂಗೋ ಜಾಯಿನ್ ಆದ್ರಲ್ಲ ಅಷ್ಟೇ. ನಾನು ಇಲ್ಲ ಅಂದ್ರೆ ಬರ್ತಾ ಇರ್ಲಿಲ್ಲ ಅನ್ಸುತ್ತೆ ನೀವು. ತಿನ್ಬೇಕು, ಮಾಡ್ಬೇಕು, ಬನ್ನಿ ಮಾಡೋಣ. ಏನೇನು ಹಾಕ್ಬೇಕು ಈಗ ಅದಕ್ಕೆ? ಈಗ ಫಸ್ಟ್ ನಾನು ಮಸಾಲೆ ರುಬ್ಕೊತಾ ಇದ್ದೀನಿ. ಪುದೀನ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ.
ಆಮೇಲೆ 2 ಟೊಮ್ಯಾಟೊ ತೊಗೊಂಡಿದ್ದೀನಿ, ಜೊತೆಗೆ 2 ಈರುಳ್ಳಿ ತೊಗೊಂಡಿದ್ದೀನಿ. ದಪ್ಪದ ಸಣ್ಣದ ಈರುಳ್ಳಿ? ಮೀಡಿಯಮ್. ಒಂದು ದಪ್ಪ ಇತ್ತು, ಒಂದು ಸಣ್ಣ ಇತ್ತು. ಸೊ 2 ಇದ್ರ ಜೊತೆಗೆ ಸ್ವಲ್ಪ ಮೆಣಸು ಹಾಕ್ಕೊಬೇಕು. ಕಾಳು ಮೆಣಸು ಎಷ್ಟು? ಒಂದು ಸ್ಪೂನುಕ್ಕಿಂತ ಕಮ್ಮಿ ಸ್ಪೂನು ಆಯಿತಾ. ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ರುಬ್ಕೊಬೇಕು, ಗ್ರೈಂಡ್ ಮಾಡ್ಕೊಬೇಕು. ಕೊಡಿ, ನಾನು ರುಬ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಎಣ್ಣೆಗೆ 1-2 ಚಕ್ಕೆ ಮತ್ತು ಲವಂಗ ಹಾಕಿಬಿಟ್ಟು ಅದಕ್ಕೆ ಈಗ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಈಗ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ನಾನು ಈ ಥರ ಮಾಡ್ತಾ ಇರಲಿಲ್ಲ. ನಾನು ಫಸ್ಟ್ ನಾವು ಚಿಕನ್ ಒಗ್ಗರಣೆಗೆ ಹಾಕ್ಬಿಟ್ಟು ಆಮೇಲೆ ಮಸಾಲೆ ಹಾಕೋದು ಆ ಥರ ಮಾಡ್ತಾಯಿದ್ದೆ. ಬಟ್ ಈ ಥರ ಒಂದು ರೆಸಿಪಿನ ಎಲ್ಲೋ ನೋಡಿದ್ದೆ, ಹಾಗಾಗಿ ಈಗೊಂದು ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಏನಂತ ಅಂದರೆ ನಮ್ಮ ಎಲ್ಲವೂ ಕೂಡ ನಮ್ಮ ಮೇಲೆ ನಿರ್ಧಾರ ಆಗಿರುತ್ತೆ, ನಮ್ಮ ಮನಸ್ಸಿನ ಮೇಲೆ ನಿರ್ಧಾರ ಆಗಿರುತ್ತೆ. ಅದ್ರ ಜೊತೆಗೆ ನಮಗಾಗಿರೋವಂಥ ಅನುಭವ ನಮ್ಮನ್ನ ತುಂಬ ಸ್ಟ್ರಾಂಗ್ ಮಾಡುತ್ತೆ. ಎಷ್ಟೋ ಜನ ಹೆಣ್ಮಕ್ಳು, ನನ್ನ ವ್ಯೂವರ್ಸು ಹೆಣ್ಮಕ್ಳೇ ಮ್ಯಾಕ್ಸಿಮಮ್ ಇರೋದು, ಅವರೆಲ್ಲ ನನಗೆ ನನ್ನ ಲೈಫ್ ಸ್ಟೈಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರ. ಸೊ ಆಲ್ಮೋಸ್ಟ್ ನನ್ನ ಲೈಫಲ್ಲಿ ಏನು ನಡೆದಿರುತ್ತೋ ಅದು ರಿಲೇಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸುಮಾರು ಜನ ನೀವು ಕಮೆಂಟ್ಸ್ನ ಶೇರ್ ಮಾಡಿದಾಗ ನಾನು ಕೆಲವು ಸಲ ಅನ್ಕೋತಾ ಇರ್ತೀನಿ, ನನ್ನ ಥರನೇ ಒಂದಷ್ಟು ಜನ ಹೆಣ್ಮಕ್ಳು ಇದ್ದಾರೆ, ಅವರು ಕೂಡ ಈ ಥರ ಒಂದಷ್ಟು ಸಿಚುವೇಶನ್ಸ್ನ ಫೇಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಕಮೆಂಟ್ ಮೂಲಕ ರಿಪ್ಲೈ ಮಾಡ್ತಾರೆ, ಅದು ಇದು ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಏನು ಗೊತ್ತಾ, ಹೊರಗಿನ ನೋಟಕ್ಕೆ ಎಲ್ಲವೂ ಕೂಡ ಲೈಫಲ್ಲಿ ಚೆನ್ನಾಗಿರುತ್ತೆ. ಬಟ್ ನಾವು ಹೆಣ್ಮಕ್ಳು ಎಲ್ಲನೂ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಒಂಥರ ತುಂಬ ಕಷ್ಟ ಆಗಿಬಿಡುತ್ತೆ. ಯಾವುದೋ ಒಂದು ಫೇಸ್ಗೆ ಹೋದಾಗ ಅಲ್ಲಿ ಆ ಫ್ಯಾಮಿಲಿ ವಾತಾವರಣದಿಂದನೋ ಅಥವಾ ಯಾವುದೋ ಒಂದು ಕೆಲಸದಲ್ಲಾಗೋ ಒತ್ತಡದಿಂದನೋ ನಾವು ಮೆಂಟಲಿ ಒಂದು ಸ್ವಲ್ಪ ವೀಕ್ ಆಗೋದಕ್ಕೆ ಹೋಗ್ತೀವಿ. ಸೊ ನನ್ನ ಲೈಫಲ್ಲೂ ಕೂಡ ನನಗೆಲ್ಲೋ ಒಂದು ಕಡೆ ನನಗೆ ತುಂಬ ಅನ್ಸೋದಕ್ಕೆ ಶುರುವಾಯಿತು, ನಾನು ನನಗೆ ಸಮಯನ ಕೊಟ್ಕೊತಾ ಇಲ್ಲ, ನಾನಾಗಿಲ್ಲ ಅಂತ. ನನ್ನ ಲೈಫಲ್ಲಿ ಈ ಪಾಲಿಸಿ ಯಾವ ರೇಂಜಿಗೆ ವರ್ಕೌಟ್ ಆಗುತ್ತೆ ನಾನು ಇಟ್ಕೊಂಡಿದ್ದೀನಿ ಅಂತ ಅಂದರೆ, ನನ್ನ ಜೀವನ ಇದು, ನಾನು ಅಂದುಕೊಂಡಂಗೆ ಬದುಕಬೇಕು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನನ್ನ ಜೀವನದಲ್ಲಿ ಕೆಲವೊಂದಷ್ಟು ನಿರ್ಧಾರಗಳನ್ನ ತೊಗೊಂಡಿದ್ದೀನಿ. ಅದು ಒಂಥರ ಅದೆಲ್ಲ ಏನು ತುಂಬ ಈಸಿ ವಿಚಾರಗಳಲ್ಲ. ಬಟ್ ಅದನ್ನೆಲ್ಲ ಶೇರ್ ಮಾಡೋದಕ್ಕೆ ನನಗೆ ಇನ್ನೂ ಸ್ವಲ್ಪ ಸಮಯ ಬೇಕಾಗ್ಬೋದು. ಬಟ್ ಡೆಫಿನೆಟ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನಾನು ಸಜೆಷನ್ ಅದು ಇದು ಅಂತ ಕೇಳೋದಕ್ಕೆ ಹೋಗಲ್ಲ. ನನ್ನ ನಿರ್ಧಾರನ ನಾನು ಇಲ್ಲಿ ಮನೆಯವ್ರ ಹತ್ರ ಹೇಳ್ಬೋದು, ಹಾಗೆ ನಡ್ಕೊಳ್ಳೋದಿರ್ಬೋದು. ನಾನು ಇಲ್ಲಿವರೆಗೂ ಅದನ್ನೇ ಮಾಡ್ಕೊಂಡು ಬಂದಿರೋದು. ಸೊ ಅದೊಂದು ಕೆಲವ್ರಿಗೆ ದಡ್ಡತನ ಅನಿಸುತ್ತೋ, ಕೆಲವ್ರಿಗೆ ಏನು ಅನಿಸುತ್ತೋ ಅದು ನನಗೆ ಗೊತ್ತಿಲ್ಲ. ಬಟ್ ನಿರ್ಧಾರ ನನ್ನದು, ಜೀವನ ನನ್ನದು, ನಾನು ಅಂದ್ಕೊಂಡಂಗೆ ಬದುಕಬೇಕು ಅನ್ನೋದು ಫೈನಲಿ ನನಗೆ ಆನ್ಸರ್ ಮಾಡಬೇಕು ಹೊರತು ಇನ್ಯಾರು ಆನ್ಸರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಏನು ಅಂತ ಅಂದ್ಬಿಟ್ಟು ನಿಮಗೂ ಕೂಡ ಈಗ ಅನಿಸುತ್ತೆ, ಹೇಳ್ಬೋದಿತ್ತಲ್ವ ಅಂತ ಅಂದ್ಬಿಟ್ಟು. ಬಟ್ ಅದಕ್ಕೆ ನನಗೆ ಇನ್ನು ಸ್ವಲ್ಪ ಸಮಯ ಬೇಕು. ಹಾಗಾಗಿ ಅದನ್ನು ನಿಮ್ಮ ಜೊತೆ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಆ್ಯಂಡ್ ಅದಕ್ಕೆ ನನಗೆ ಕೆಲವೊಂದು ವಿಚಾರಗಳು ಏನಾಗ್ಬಿಡುತ್ತೆ ಅಂತ ಅಂದರೆ, ನಾಲ್ಗೆ ತುದಿವರೆಗೂ ಬರುತ್ತೆ. ಬಟ್ ಅದು ಎಲ್ಲೋ ಒಂದು ಕಡೆ ನಾನು ಸ್ವಲ್ಪ ದಿನ ಕಂಟ್ರೋಲ್ ಮಾಡ್ಕೊಳ್ಳೇಬೇಕಾಗುತ್ತೆ. ಆ ಥರ ಲೈಫಲ್ಲಿ ಏನೋ ಒಂದು ಆಗ್ತಾಯಿದೆ, ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದೀವಿ ಅಂತ ಅಂದಾಗ ನಾವು ನಮ್ಮನ್ನು ಬ್ಯುಸಿಯಾಗಿ ಇಟ್ಕೊಂಡು ಮೆಂಟಲಿ ಸ್ಟ್ರಾಂಗ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವರು ಇಷ್ಟೆಲ್ಲ ಜಿಮ್ ಮಾಡಿಕೊಂಡು ಡಯಟ್ ಮಾಡಿಕೊಂಡು ಹೋಗ್ಬಿಟ್ಟು ಮೈದಾ ಪರೋಟ ತೊಗೊಂಬಂದಿದ್ದಾರೆ. ನಾನು ಅದನ್ನೇ ಹೇಳ್ತಾಯಿದ್ದೆ, ಎಲ್ಲ ಕಂಡ್ರೆ ನೀವು ಏನು ವರ್ಕೌಟ್ ಮಾಡಿ ಏನು ಪ್ರಯೋಜನ ಮೈದಾ ತಿಂದರೆ. ಫ್ರೆಂಡ್ಸ್, ಶುಗರ್ ಆ್ಯಂಡ್ ಮೈದಾ ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕು. ಹಾಗಾಗಿ ಇವತ್ತೊಂದು ದಿನ ತಿನ್ಬಿಡೋಣ ಅಂತ ಅಂದ್ಬಿಟ್ಟು ಪರೋಟ ಮತ್ತು ಗ್ರೇವಿ ಈಗ ರೆಡಿ ಆಯಿತು. ಏನು ಅಲ್ಲಿ ಲೈಟ್ಸ್ಗೆಲ್ಲ ಆನ್ ಮಾಡಿಬಿಟ್ಟು ಎಲ್ಲ ಲೈಟ್ಸ್ ನಾನು ಪಾನ್ ಹಾಕ್ತಾ ಇರ್ತೀನಿ. ಫ್ರೆಂಡ್ಸ್, ನಮ್ಮ ಹತ್ತರ್ವ ಕೇರಮ್ ಬೋರ್ಡ್ ತೆಗೆಸ್ಕೊಬಿಟ್ಟವನೇ. ಅವ್ನು ಏನು ಬಿಡ್ತಾ ಇಲ್ಲ ಅಮ್ಮ ಆಟನ ಅಂತ. ನಂಗೆ ಫುಲ್ ಟಯರ್ಡ್ ಆಗೋಗಿದೆ. ಆದರೆ ಅವನಿಗೋಸ್ಕರ ಇವಾಗ ಒಂದು ಆಟ ಆಡ್ಬಿಡೋಣ ಅಂತ ಮಾಡ್ತಾಯಿದ್ದೀವಿ. ಅವನಿಗಿಷ್ಟ ಹೇಳಿ ಫ್ಲಿಪ್ಕಾರ್ಟಲ್ಲಿ ಆ್ಯಕ್ಚುಲಿ ಬೈ ಮಾಡಿದ್ದು. ಚೆನ್ನಾಗಿದೆ, ಸೈಜು ಎಲ್ಲ ದೊಡ್ಡದಾಗೇನೇ ಇದೆ, ಆರಾಮ್ಸೆ ಆಡ್ಬೋದು. ದೊಡ್ಡವರು ಕೂಡ ಆಡ್ಬೋದು, ದೊಡ್ಡದಾಗೇನೇ ಇದೆ. ಇದು ಪ್ರೈಸ್ ಬಂದು 947. ಚೆನ್ನಾಗಿದೆ ಕೇರಮ್ಮು. ಮಕ್ಕಳು ಕಾನ್ಸಂಟ್ರೇಷನ್ ಇದಾಗುತ್ತೆ. ಇರೋ ಮಗ್ನೆ ಹಂಗೆ ಬಿಡ ಒಂದು ನಿಮಿಷ. 7
ಜೀವಿತ ಅಜ್ಜಿ ಫೋನಲ್ಲಿ ಆಟ ಇನ್ಸ್ಟಾಲ್ ಮಾಡ ಕೇರಂ ಬೋರ್ಡ್. ಹೌದಾ? 3 4 5 6 7 8 ಇನ್ನೊಂದು ಬ್ಲ್ಯಾಕ್ ಕೊಡು. ಹಾಂ, ಅದೆಲ್ಲ ಎತ್ತಿಟ್ಬಿಡು, ಬಾಕ್ಸ್ಗೆ ಇಟ್ಬಿಡು. ಎಷ್ಟು ಕೊಟ್ಟು ಕೇರಂ ಬೋರ್ಡ್ ಈ ಬೇಡ, ಪೌಡ್ರ್ ಆಲ್ರೆಡಿ ಹಾಕೈತೆ. ಇದೆಲ್ಲ ಇದಕ್ಕೆ ಹಾಕು, ಆ ವೈಟನ್ನು ತೆಗ್ದಾಕು. ವೈಟ್ ಪಾನ್ಸ್ ಬ್ರೌನ್ ಪಾನ್ಸು. ಆದರೆ ಬ್ರೌನ್ ಅನ್ನಲ್ಲ ಮಗ್ನೆ, ಅದನ್ನು ವೈಟ್ ಅಂತ ಅನ್ನೋದು, ವೈಟ್ ಆ್ಯಂಡ್ ಬ್ಲ್ಯಾಕ್ ಅಂತ ಅನ್ನೋದು. ಓಕೆನಾ? ಪಪ್ಪನ್ ಕರಿ ಆಡೋಣ ಬನ್ನಿ ಅಂತ. ಎಲ್ರದ್ದು ಊಟ ಆಗಿತ್ತು. ಸೊ ಕಿಚನಲ್ಲಿ ಸ್ವಲ್ಪ ಏನು ಪಾತ್ರೆಗಳಿತ್ತು ಅದನ್ನೆಲ್ಲ ಇಟ್ಟು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿ ವಾಕಿಂಗ್ ಕೂಡ ಒಂದು 5-10 ನಿಮಿಷ ಆಯಿತು. ಇದನ್ನೆಲ್ಲ ಮುಗಿಸಿ ಈಗ ಆಟ ಆಡ್ತಾಯಿದ್ದೀವಿ. ನವೀನವರು ಕೂಡ ಬಂದರು. ಸೊ ಬಂದು ಈಗ ಆ ಮಗು ಖುಷಿ ನಮ್ಗೆ ಎಷ್ಟೇ ಟಯರ್ಡ್ ಆಗಿದ್ರು ಹೋಗಿ ಮಲ್ಕೊಳ್ಳೋಣ ಅನಿಸ್ತಾಯಿದ್ರು. ಆ ಥರವಂಗೋಸ್ಕರ ಒಂದು 10 ನಿಮಿಷ ಆಟಾಡೋಣ ಅಂತ ಅಂದ್ಬಿಟ್ಟು ಆಟಾಡ್ತಾಯಿದ್ವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ವ್ಲಾಗ್. ಈ ಒಂದು ಡೇಯಲ್ಲಿ ಫಸ್ಟ್ ಡೇ ಜಿಮ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್